ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಶ್ರೀರಾಮರು ಜನಿಸಿದ ಜನ್ಮದಿನವನ್ನು ನಾವು ಶ್ರೀರಾಮನವಮಿಯಾಗಿ ಆಚರಿಸುತ್ತೀವಿ. ಇದು ಸಾಮಾನ್ಯವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಬರ್ತದೆ. ಧರ್ಮದ ಸಂಕೇತ ಅಂದರೆ ನಮಗೆ ನೆನಪಾಗೋದು ಮೊದಲು ಶ್ರೀರಾಮನೇ. ಶ್ರೀರಾಮನು ಸತ್ಯ, ಧರ್ಮ, ನ್ಯಾಯ ಮತ್ತು ಆದರ್ಶ ಜೀವನದ ಪ್ರತೀಕ. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ರಾಮನವಮಿನೂ ಒಂದು. ಸೊ ಇವತ್ತು ರಾಮನವಮಿ ಅಲ್ವಾ, ನಾನು ಅದಕ್ಕೆ ಪೂಜೆ ಮಾಡೋಣ ಮನೇಲಿ ಅಂದ್ಬಿಟ್ಟು ಇವತ್ತು ಬೇಗ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ, ನನ್ನ ಮಗಳಿಗೆ ಇವತ್ತು ಸ್ಕೂಲ್ ಇತ್ತು, ಅವಳು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ, ಎಕ್ಸಾಮ್ ನಡೀತಾ ಇತ್ತಲ್ಲ ಅಂತ. ಇನ್ನು ಅವಳು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮಾಡೋದು, ದೇವಸ್ಥಾನಕ್ಕೆ ಕರ್ಕೋಬೋದು ಅಂತ ನಾನು ಬೇಗ ಸ್ನಾನ ಮಾಡ್ಕೊಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ತೊಳೆದು ಅದಕ್ಕೆ ನಾಮ ಇಟ್ಟು ಬತ್ತಿ ಹಾಕಿ ಇನ್ನು ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ತಾಯಿದ್ದೆ. ಇನ್ನು ಇವತ್ತು ಕೋಸಂಬರಿ, ಪಾನಕ, ಮಜ್ಜಿಗೆ ಮತ್ತು ಕಡಲೆಕಾಳು ಉಸ್ಲಿ ಮಾಡಬೇಕಾಯ್ತಲ್ಲ. ಸೊ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ಟು ನೆಕ್ಸ್ಟ್ ಅದು ಮಾಡೋಣ ಅಂದ್ಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ಇವಾಗ ಗ್ಯಾಸ್ ಎಲ್ಲನೂ ಒರೆಸಿ ಗ್ಯಾಸ್ಗೆಲ್ಲ ಅರಿಶಿನ, ಕುಂಕುಮ, ಗಂಧ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಅದಕ್ಕೂ ಎಲ್ಲನೂ ಇಟ್ಟು ಮತ್ತು ಫಸ್ಟು ಅಗ್ನಿದೇವನ ನೆನೆಸ್ಕೊಂಡು ಅನ್ನಪೂರ್ಣೇಶ್ವರಿ ಎಲ್ಲ ನೆನೆಸ್ಕೊಂಡು ಗ್ಯಾಸ್ಗೆಲ್ಲ ಪೂಜೆ ಮಾಡಿ ಇನ್ನು ಪ್ರಸಾದ ಮಾಡಬೇಕಾಗಿತ್ತಲ್ಲ ಇವತ್ತು. ಅದಕ್ಕೆ ಫಸ್ಟು ಕಡಲೆಕಾಳು ಉಸ್ಲಿ ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಪಾನಕ ಮಾಡೋಣ ಅಂತ ಒಂದು ಬೌಲ್ಗೆ ನೀರು, ಬೆಲ್ಲದ ಪೌಡ್ರು, ಏಲಕ್ಕಿ, ಕರ್ಬೂಜ ಮತ್ತು ನಿಂಬೆಹಣ್ಣು ಹಾಕಿ ಅದನ್ನು ಪಾನಕ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಕೋಸಂಬರಿ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ನೆನೆಸಿದ ಹೆಸರುಬೇಳೆ, ಕ್ಯಾರೆಟು, ಸೌತೆಕಾಯಿ, ದಾಳಿಂಬೆ, ಕಾಯಿ ತುರಿ, ಸಾಂಬಾರು ಸೊಪ್ಪು, ಎಣ್ಣೆಲಿ ಫ್ರೈ ಮಾಡಿದ ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಮಾಡೋಣ ಅಂತ ಒಂದು ಬೌಲ್ಗೆ ಮೊಸರು ಮತ್ತು ಸ್ವಲ್ಪ ನೀರು, ಸಾಂಬಾರು ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ, ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಫೈನಲಾಗಿ ಎಲ್ಲ ರೆಡಿ ಆಯಿತು. ಅದನ್ನು ದೇವ್ರ ಮುಂದೆ ಇಟ್ಟು ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮಾಡಿ ತುಪ್ಪದಾರ್ತಿ ಎಲ್ಲ ಮಾಡಾದ್ಮೇಲೆ ಇವತ್ತು ರಾಮನವಮಿ ಅಲ್ವಾ, ಜೈ ಶ್ರೀರಾಮ್ ಬುಕ್ ಬರೆಯೋಣ ಅಂತ ಬುಕ್ ಬರಿತಾ ಇದ್ದೆ. ಬುಕ್ ಎಲ್ಲ ಬರೆದಾಯಿತು. ನನ್ನ ಮಗಳು ಸ್ಕೂಲಿಂದ ಬಂದಳು, ಇನ್ನು ಸ್ವೀಟ್ ಮಾಡಮ್ಮ ಅಂದ್ಲು ಅಂತ ಅವಳಿಗೆ ಕ್ಯಾರೆಟ್ ರಸಮಲೈ ಮಾಡಿಕೊಟ್ಟೆ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು 3 ಜನನೂ ದೇವಸ್ಥಾನಕ್ಕೆ ಹೊರಟು. ಆ ಕಡೆಯಿಂದ ನಮ್ಮ ಅಕ್ಕವರು ಬಂದಿದ್ದರು, ಅವರು ಅಲ್ಲೇ ಸಿಕ್ಕಿದ್ರು, ಅವ್ರ ಫ್ರೆಂಡ್ ಎಲ್ಲ. ಹಂಗೆ ದೇವಸ್ಥಾನಕ್ಕೆ ಹೊರಟು. ದೇವಸ್ಥಾನದಲ್ಲಿ ರಶ್ ಇತ್ತು. ಲೈನಲ್ಲಿ ನಿಂತ್ಕೊಂಡು ಒಂದು 1/4 ಗಂಟೆ ಅಲ್ಲೂ ಲೈನ್ ಆದಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನು ಆಚೆ ಬಂದು ಆಚೆ ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಇನ್ನು ಇಸ್ಕೊಂಡು ಕುಡಿದ್ಬಿಟ್ಟು ಅಲ್ಲೇ ಇನ್ನು ನಮ್ಮ ಅಕ್ಕವ್ರದ್ದು ಇವತ್ತು ಆ್ಯನಿವರ್ಸರಿ ಇತ್ತು, ನಮ್ಮ ಅಕ್ಕ ಬಾವರ್ದು. ಇನ್ನು ಅವ್ರ ಮನೆಗೆ ಬಂದೆ. ಇನ್ನು ಅವರು ಇನ್ನಿವತ್ತು ವೆಜ್ ಅಲ್ವಾ, ಸೊ ಅದಕ್ಕೆ ಒಬ್ಬಿಟ್ಟು ಮಾಡೋಣ, ರಾಮನವಮಿನೂ ಅಲ್ವಾ ಅಂದ್ಬಿಟ್ಟು ನಾನು ಬರೋದಕ್ಕೆಲ್ಲ ರೆಡಿ ಮಾಡಿದರು. ನಾನು ಹೋಗಿ ಒಬ್ಬಿಟ್ಟು ತಟ್ಬಿಟ್ಟು ಒಬ್ಬಿಟ್ಟೆಲ್ಲ ತಟ್ಟಾಯಿತು. ಹಂಗೆ ಇನ್ನು ಸೆಲೆಬ್ರೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ನಮ್ಮ ರೋಡಲ್ಲೇ ಮಜಾ ಟಾಕೀಸ್ ಅಂತಿತ್ತು. ಸೊ ಅಲ್ಲಿಗೆ ಹೋದ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ. ನಮ್ಮ ಅಕ್ಕ ಬಾವ ಅವರಿಬ್ಬರು ಮಕ್ಕಳು ಮತ್ತು ನಮ್ಮ ಮನೆಯವರು ನಮ್ಮಿಬ್ಬರು ಮಕ್ಕಳು ಎಲ್ಲ ಹೋದೋ. ಕೇಕೆಲ್ಲ ಕಟ್ ಮಾಡಿ ಇನ್ನು ಸ್ನ್ಯಾಕ್ಸ್ಗೆ ಫ್ರೆಂಡ್ಸ್ ಫ್ರೈಸ್ ತಗೊಂಡ್ರು. ಇನ್ನು ಮನೇಲೂ ಹೋಳಿಗೆಲ್ಲ ಮಾಡಿದ್ವಲ್ಲ ಅಂತ, ಸೊ ಅದಕ್ಕೆ ಸ್ವಲ್ಪನೇ ತಿಂದುಬಿಟ್ಟು ಇನ್ನು ಮನೆ ಕಡೆಗೆ ಬಂದು ಮನೆಯೆಲ್ಲ ಅಡುಗೆ ಮಾಡಿಬಿಟ್ಟು ಹೋಗಿದ್ವಲ್ಲ, ಇನ್ನು ಡೈರೆಕ್ಟ್ ಮನೆಗೆ ಬಂದು ಇನ್ನು ಊಟನೇ ಮಾಡಿದೆ. ಒಬ್ಬಿಟ್ಟು ಊಟ ಮಾಡಿ ಎಲ್ಲರೂ ಒಬ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಮಾತಾಡಿಬಿಟ್ಟು ಎಲೆಡ್ಕೆ ಹಾಕ್ಕೊಂಡು ಇನ್ನು ನಾನು ನಮ್ಮ ಮನೆಗೆ ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.